ನೀನಿರಬೇಕಾದ ಜಾಗ ಇದಲ್ಲ. ಬ್ರೋ 2 minutes ರೆಡಿಯಾಗಿ ಬಂದ್ಬಿಡ್ತೀನಿ, ಒಟ್ಟಿಗೆ ತಿಂಡಿಗೆ ಹೋಗೋಣ. ಪ್ರೀತು, ಬ್ರೋ ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಹೂ ಬ್ರೋ. ಯಾರನ್ನ? ಅದೇ ಬ್ರೋ ಗೊತ್ತಾಗ್ತಿಲ್ಲ. ಹೊಸದಾಗ ಯಾವ ಹುಡುಗಿ ನೋಡಿದ್ರು ಲವ್ ಮಾಡಬೇಕು ಅನ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಾ ಯಾಕಮ್ಮ ನಿನ್ನ ಮದುವೆ ಮಾಡೋ ನಿರ್ಧಾರ ತೊಗೊಂಡಿದ್ದಾರೆ ಅಂತ? ಇದಕ್ಕೆ. ಸರಿ, ಬೇಗ ರೆಡಿಯಾಗಿ ಬಾ. ಕ್ವಶನ್ ಕೇಳ್ತಾನೆ ಅಂತ ಆನ್ಸರ್ ಹೇಳಕ್ಕೆ ನಿಂತ್ಕೊಂಡು, ಅಥವಾ ಕ್ವಶನ್ಗೆ ಆನ್ಸರ್ ಹೇಳ್ಬಾರ್ದಾಯ್ತಾ, ಅಥವಾ ಕ್ವಶನ್ ಕೇಳಬೇಕಾಯ್ತಾ? ಇದು Hello. Yeah, you don't have to worry about that. Yeah, I'll take care of it. ನಾನು ನಮ್ಮನೇಲೆ ಅವಳಿಗೆ ಕೆಲಸ ಕೊಡ್ತೀನಿ. ಆರು ಕೆಲಸ ಕೊಡಿಸ್ತೀನಿ ಅಂತ ಹನುಮಂತಗೆ ಮಾತು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡಬೇಕು. Good morning. Good morning, Akka. Good morning, everybody. Good morning. ಪ್ರೀತು, ಟಿಫಿನ್ ತಿಂದು ಬೇಗ ರೆಡಿಯಾಗು. ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕ ಏನು ಸ್ಪೆಷಲ್ ಮಾಮ್? ಸ್ಪೆಷಲ್ ವಿಷಯ ಇರೋದಕ್ಕೆ ಹೋಗ್ತಾ ಇರೋದು. ನಿನ್ನ ನಿಶ್ಚಿತಾರ್ಥದ ಬಗ್ಗೆ ಸ್ವಾಮಿಗಳ ಹತ್ರ ಮಾತಾಡಿ ಸಲಹೆ ಪಡಿಬೇಕಾಗಿತ್ತು. ನೀನು ಮೊದಲೇ ಹೋಗಿರು. ನಾನು ದಿಶಾನ್ನ ಅವ್ರ ಮನೆಯವ್ರನ್ನ ಕರ್ಕೊಂಡು ಆಮೇಲೆ ಬರ್ತೀನಿ. ಗೊತ್ತಾಯ್ತಾ? ಸಾವಿತ್ರಮ್ಮ, ನೈವೇದ್ಯ ರೆಡಿನಾ? ಹಾಂ, ರೆಡಿ ಆಗಿದೆ ಅಮ್ಮ. ಆಗಿರುತ್ತೆ ಎಲ್ಲ ರೆಡಿ ಆಗಿರುತ್ತೆ. ಅಡುಗೆ ಮಾಡೋದನ್ನ ಸಾವಿತ್ರಮ್ಮಂಗೆ ಹೇಳ್ಕೊಡ್ಬೇಕಾ? 5 ಥರ ಅಡುಗೆ, 5 ಥರ ಪಾಯಸ ಅಲ್ವಾ ಸಾವಿತ್ರಮ್ಮ? ನೈವೇದ್ಯನ ನೀನೇ ಮಾಡಿದ್ಯೋ ಅಥವಾ ಪಾರ್ವತಿ ಕೈಲಿ ಮಾಡಿಸಿದ್ಯೋ? ಚಿಕ್ಕಮ್ಮ, ಪಾರ್ವತಿ ನೈವೇದ್ಯ ತಯಾರು ಮಾಡೋದ್ರಲ್ಲಿ ಏನು ತಪ್ಪು? ಅವಳು ಅಡುಗೆ ಮಾಡಿದ್ರೆ ಏನು ತಪ್ಪು? ಮೊನ್ನೆ ದಿಶಾ ಮನೆಯವರೆಲ್ಲ ಬಂದಾಗ ಅವಳು ಅಡುಗೆ ರುಚಿ ನೋಡಿ ಚೆನ್ನಾಗಿದೆ ಅಂತಲೇ ಹೇಳಿದ್ರಲ್ಲ.
ಅಮ್ಮ, ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಸಾರಿ. ಏನು ಹುಡುಗಿ ವಿಷಯ ಅಲ್ಲ ತಾನೇ? ಹುಡುಗಿ ವಿಷಯನೇ. ಅಪ್ಪಿ ತಪ್ಪಿ ಪಾರು ವಿಷಯ ಅಲ್ಲ ತಾನೇ? ಪಾರ್ವತಿ ವಿಷಯನೇ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಒಬ್ಬ ಆಫೀಸ್ ಬಾಯಿಂದ ಹಿಡಿದು ಫಿನಾನ್ಸ್ ಹೆಡ್ನ ಸೆಲೆಕ್ಷನ್ ಮಾಡೋವರೆಗೂ ನಿಮ್ಮನ್ನು ಕೇಳಿ ಡಿಸಿಷನ್ ತೊಗೊಳ್ತಾ ಇದ್ದೆ. ಆದರೆ ಇವಾಗ ನಿಮಗೆ ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ. ಐ ಆಮ್ ಸಾರಿ. ಅಕ್ಕ, ಅವತ್ತಿವ್ನು ರಾತ್ರಿ ಹೊರಗಡೆ ಹೋದಾಗಲೇ ನಮಗೆ ಗೊತ್ತಾಗಬೇಕಾಗಿತ್ತು ಈ ಥರದ್ದು ಏನೋ ಗಂಡಾಂತರ ಕಾದಿದೆ ಅಂತ. ಅವನೇನು ಮಾತು ಕೊಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾ? ಅವನು ಹೇಳೋದನ್ನು ಕೇಳಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಏನಂತ ಮಾತು ಕೊಟ್ಟಿದೀಯಾ? ಅಮ್ಮ, ಅವತ್ತು ರಾತ್ರಿ ನಡೆದಿದ್ದ ಘಟನೆಗಳನ್ನೆಲ್ಲ ಗಮನಿಸಿ ನಾನು ನಿರ್ಧಾರ ತಗೊಂಡೆ. ಅವಳಿಗೆ ನಮ್ಮನೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಕೊಡೋಣ ಅಂತ. ಅವತ್ತು ಹೇಗಿದ್ದರೂ ನಿಮಗೆಲ್ಲ ಅವಳು ಮಾಡಿದ ಅಡುಗೆ ಇಷ್ಟ ಆಗಿತ್ತು. ಅದಕ್ಕೆ ಅವಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ನಾನು ಆರ್ಡ್ರ್ ಮಾಡ್ತಾ ಇಲ್ಲಮ್ಮ, ಇದು ನನ್ನ ರಿಕ್ವೆಸ್ಟ್. ಕ್ಷಣಗಳಲ್ಲಿ ನಿರ್ಧಾರ ತಗೊಳ್ಳೋಳು ನಾನು. ನೀನು ನಿನ್ನ ನಿರ್ಧಾರ ಹೇಳಿ ಸಾರಿ ಕೇಳ್ತಿದೀಯ. ನಾನು ಸಾರಿ ಹೇಳಿ ನನ್ನ ನಿರ್ಧಾರನ ತಿಳಿಸ್ತೀನಿ. ಆದರೆ ಈ ನಿರ್ಧಾರ ತಿಳಿಸೋದಕ್ಕೆ ನನಗೆ 12 ಗಂಟೆಗಳ ಕಾಲ. ನಿಮ್ಮಮ್ಮ ಯಾವತ್ತೂ ಯಾರಿಗೂ ಸಾರಿ ಹೇಳಿಲ್ಲ. ಅವಳು ತಗೊಂಡಿರೋ ನಿರ್ಧಾರ ಯಾವತ್ತೂ ತಪ್ಪಾಗಿಲ್ಲ, ತಪ್ಪಾಗೋದೂ ಇಲ್ಲ. ಅಲ್ಲ, ಈ ಆದಿತ್ಯ ಈ ಮನೇಲಿ ಕೆಲಸ ಕೊಡಿಸ್ತೀನಿ ಅಂತ ಪಾರುಗೆ ಮಾತು ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಅಖಿಲಕ್ಕ 12 ಗಂಟೆ ಟೈಮ್ ತಗೊಂಡಿದ್ದಾರೆ. ಈ 12 ಗಂಟೆಲಿ ಏನು ನಿರ್ಧಾರ ಮಾಡ್ತಾರೆ? ಅಯ್ಯೋ, ಯೋಚನೆ ಮಾಡಿ ಮಾಡಿ ನನಗೆ ಟೆನ್ಷನ್ ಆಗ್ತಿದೆಯಲ್ಲಪ್ಪ. ಇದೆರಡನ್ನು ತಿಂತಾ ಹೋಗ್ತೀನಿ. ಚಕ್ಲಿ ಬೇಗ ಖಾಲಿ ಆದ್ರೆ ಹ್ಞೂ ಅಂತಾರೆ ಅಂತ, ಕೋಡ್ಬೇಳೆ ಬೇಗ ಖಾಲಿ ಆದ್ರೆ ಹ್ಞೂ ಅಂತಾರೆ ಅಂತ. ಕೋಡ್ಬೇಳೆನೆ ಫಸ್ಟ್ ಖಾಲಿ ಆಗಿದ್ದು. ಅಕ್ಕ ಈಗ ಹ್ಞೂ ಅಂತಾರೆ. ಏನೇ ಇಷ್ಟೊಂದು ಖುಷಿ ಆಗಿದೆಯಾ? ಅದನ್ನ ಯಾಕ್ರಿ ತಿಂದ್ರಿ? ಯಾಕೆ 2 ತಟ್ಟೆ ನೀನ ಖಾಲಿ ಮಾಡಿದ್ಯಾ? ನಾವು ಒಂದು ತಿನ್ನಕ್ ಬಿಡೋದ? ಅದು ಹಾಗಲ್ಲ ರೀ. ಮತ್ತೆ ಹೋಗ್ಲಿ ಬಿಡಿ, ತಿನ್ಕೊಂಡು ಹೋಗಿ. ಅಯ್ಯೋ ದೇವ್ರೆ, 2 ಒಟ್ಟಿಗೆ ಖಾಲಿ ಆಗೋಯ್ತಲ್ಲಪ್ಪ. ಈಗ ಅಖಿಲಕ್ಕ ಏನ್ ನಿರ್ಧಾರ ತಗೊಳ್ತಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಅಯ್ಯೋ, ಈ ಟೆನ್ಷನ್ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹಾ, ಸೀದಾ ಹೋಗಿ ಅಖಿಲಕ್ಕನೇ ಕೇಳ್ಬಿಡ್ತೀನಿ. ಪೇಪರ್ಸ್ ಎಲ್ಲ ಕರೆಕ್ಟಾಗೇ ಇದೆ.
ಆದಷ್ಟು ಬೇಗ ಇದನ್ನು ಪ್ರೋಸೆಸ್ ಮಾಡೋಕ್ಕೆ ಹೇಳು. ಸರಿ ಮೇಡಮ್. ಅಕ್ಕ ಏನು ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್? ಏನು ಹೇಳ್ತಾ ಇದೀಯ ನೀನು? ಅದೇ ಅಕ್ಕ, ನೀವು ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಹೋದಾಗಿಂದ ನನ್ನ ತಲೆಯಲ್ಲಿ ಕಂಬಳಿ ಹುಳ ಬಿಟ್ಟಂಗಾಗಿದೆ. ಅಕ್ಕ ಏನು ನಿರ್ಧಾರ ಮಾಡ್ತಾರೆ ಅಂತ ತಲೆಯೆಲ್ಲ ಕೆಡಿಸ್ಕೊಂಡು ಬಿಟ್ಟಿದ್ದೀನಿ. ಆದರೂ ಗೊತ್ತಾಗ್ತಾ ಇಲ್ಲ. ತಲೆ ಬೇರೆ ಇದೆಯಾ ನಿನಗೆ? ಏನಕ್ಕ ಈಗ ಹೇಳ್ತೀರಾ? ಅಕ್ಕ, ನಿಮ್ಮ ಜೊತೆ ಸೇರಿ ಯೋಚನೆ ಮಾಡೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೇಳಿ ಅಕ್ಕ, ಏನು ನಿರ್ಧಾರ ತಗೊಂಡ್ರಿ ಅಂತ? ಈಗ ರಾಜ ಮರ್ಯಾದೆ ಕೊಟ್ಟು ಅವಳನ್ನ ಒಳಗಡೆ ಕರ್ಕೊಳ್ತಿರೋ ಅಥವಾ ನಾಯಿ ಘಟ್ಟದಾಗೆ ಹೊರಗಡೆ ಇಡ್ತಿರೋ? ಅಲ್ಲ, ಯಕಶ್ಚಿತ್ ನಿರ್ಧಾರ ತಗೊಳ್ಳೋದಕ್ಕೆ 12 ಗಂಟೆ ಬೇಕಾ? ಟೈಮ್ ವೇಸ್ಟ್ ಅಲ್ವಾ ಅಕ್ಕ? ದಾಮಿನಿ, ಯಾವ ವಿಷಯದ ಬಗ್ಗೆ ಏನು ನಿರ್ಧಾರ ತಗೋಬೇಕು, ಅದಕ್ಕೆ ಎಷ್ಟು ಸಮಯ ತಗೋಬೇಕು ಅಂತ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಹತ್ರ ಮಾತಾಡೋದೇ ಟೈಮ್ ವೇಸ್ಟ್. ಏನು ನಿರ್ಧಾರ ತಗೊಂಡಿದ್ದಾಳೆ ಅಂತ ಹೇಳ್ದೆ ಹೋಗ್ಬಿಡ್ಲಲ್ಲ, ಹೆಂಗೆ ತಿಳ್ಕೊಳ್ಳೋದು? ಸಾವಿತ್ರಿ, ಹಲೋ. ಹಲೋ, ಎಲ್ಲಿದೆಯೋ? ಹಾಂ, ನಮ್ಮ ಮಾಮೂಲಿ ಬಾರು, ಅಲ್ಲಿ ಕೌಂಟ್ರಲ್ಲಿ ನಿಂತ್ಕೊಂಡು ಎಣ್ಣೆ ಹಾಕ್ತಿದ್ದೀನಿ. ನಾವು ಇನ್ನೊಂದು 2 ನಿಮಿಷದಲ್ಲಿ ರೀಚ್ ಆಗ್ತಿದ್ದೀವಿ. ಲೋ, ದೇವಸ್ಥಾನದ ಮುಂದೆ ಇದ್ದೀನೋ. ಇಲ್ಲಿ ನಮ್ಮಮ್ಮ ನನ್ನ ನಿಶ್ಚಿತಾರ್ಥ ಮಾಡಿ ನನ್ನ ಚಾಪ್ಟರ್ನ ಕ್ಲೋಸ್ ಮಾಡೋಣ ಅಂತಿದ್ದಾರೆ. ನಿಮ್ಗಳಿಗೆಲ್ಲ ಬಾಟ್ಲ್ ಓಪನ್ ಮಾಡೋ ಚಿಂತೆ. ಓ, ಕಾಂಗ್ರಾಚುಲೇಷನ್ಸ್ ಕಣ. ಯಾವ ಪುರುಷಾರ್ಥಕಪ್ಪ? ನಿನಗಲ್ಲಪ್ಪ, ನಮಗೆ. ಆಯ್ತಪ್ಪ, ಇನ್ನು ಮೇಲೆ ನೀನುಂಟು, ನಿಮ್ಮ ಅಪ್ಪ ಉಂಟು, ನಿನ್ನ ಹೊಸ ಹೆಜ್ಜೆ ಉಂಟು, ಬೇರೆ ಹುಡುಗರೆಲ್ಲ ನಮಗುಂಟು. ಎಂಜಾಯ್. ಬಿಡ್ರೋ ಫೋನು, ಹಬ್ಬ ನನ್ನ ಮಕ್ಕಳ. ಅವನಿಗೆ ಎಂಗೇಜ್ಮೆಂಟ್ ಅಂತ ಕಟ್ರ. ಹೇ ಮಚಾವಮ್ಮ, ಇಲ್ಲೇನು ಮಾಡ್ತಿದ್ದಾಳೆ? ಹೇ ಪಾರ್ವತಿ. ಚಿಕ್ಕ ಯಜಮಾನ್ರೆ, ನೀವಿಲ್ಲಿ? ಇಲ್ಲೇನೋ ಜನ ವಾಕಿಂಗ್ ಮಾಡ್ತಾರೆ ಅಂತ ವಿಷಯ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ ದೇವಸ್ಥಾನದಲ್ಲಿ ವಾಕಿಂಗಾ? ಹಾ, ಈಗ ನೀನೇನ್ ಮಾಡ್ತಿರೋದು? ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು. ಒಳ್ಳೆ ಸ್ಕೂಲಲ್ಲಿ ಸ್ಲೋ ಸೈಕ್ಲಿಂಗ್ ಕಾಂಪಿಟೇಷನ್ ತರ ಇದೆ. ಇಷ್ಟೊಂದು ಸ್ಲೋ ಆಗಿ ನಡೆದ್ರೆ ಏನ್ ಸಿಗುತ್ತೆ ಅಂತ? ಬೇಡ್ಕೊಂಡಿದ್ದೆಲ್ಲ ಸಿಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್, ಈ ದೇವಸ್ಥಾನದ ಸುತ್ತ 3 ಸುತ್ತ ಹೆಜ್ಜೆ ನಮಸ್ಕಾರ ಹಾಕಿ, ಇಲ್ಲಿರೋ ಮೆಟ್ಲುಗಳಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಮನ್ಸಾರ ಬೇಡ್ಕೊಂಡ್ರೆ ನಾವು ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಈಗ ನನ್ನ ಕೆಲಸ ಗಟ್ಟಿ ಆಗ್ಲಿ ಅಂತ ಈ ಹೆಜ್ಜೆ ನಮಸ್ಕಾರ ಹಾಕ್ತಿದ್ದೀನಿ. ಓ, ಆ ಕೆಲಸ ಬೇಗ ಆಗ್ಲಿ ಅಂತ ಇಲ್ಲಿ ಸ್ಲೋ ವಾಕಿಂಗಾ? ಅಯ್ಯಯ್ಯೋ, ಹಾಗನ್ಬಾರ್ದು, ಇದನ್ ಪೂಜೆ ಅನ್ಬೇಕು. ಪಾರ್ವತಿ, ಈ ಸ್ಲೋ ವಾಕಿಂಗು ಗಂಡ್ ಮಕ್ಳಿಗೂ ವರ್ಕೌಟ್ ಆಗತ್ತಾ? ಚಿಕ್ಕ ಯಜಮಾನ್ರೆ, ದೇವ್ರೆಲ್ರಿಗೂ ಒಂದೇ ಅಲ್ವಾ? ಮನ್ಸಾರೆ ಬೇಡ್ಕೊಂಡ್ರೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ವೆರಿ ನೈಸ್, ಗುಡ್ ಗಾಡ್. ನಾನು ಸ್ಲೋ ವಾಕಿಂಗ್ ಮಾಡ್ತೀನಿ. ನಂದು ಕೆಲವು ಡಿಮ್ಯಾಂಡ್ಸ್ ಇದೆ ದೇವ್ರ ಹತ್ರ. ಇಲ್ಲಿ ನಂಗೂ ಸ್ವಲ್ಪ ಅರ್ಶಿನ ಕುಂಕುಮ ಕೊಡು. ಏನು ಆಂಟಿ, ಪ್ರೀತು ನಮಗೋಸ್ಕರ ವೇಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಈ ಡ್ರೈವರ್ ಮಗಳ ಜೊತೆ ಇದ್ದಾನೆ. ದೇಶ, ಇದು ದೇವ್ರ ಜಾಗ. ಇಲ್ಲಿ ಯಾರು ಬೇಕಾದರೂ ಬರಬಹುದು. ಅದನ್ನು ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ ದ ಸೇಮ್ ಟೈಮ್
ಇದನ್ನೆಲ್ಲ ನೋಡಿಕೊಂಡು ಈ ಅಖಿಲಾಂಡೇಶ್ವರಿ ಸುಮ್ಮನೆ ಇರ್ತೀನಿ ಅಂದ್ಕೊಳ್ಳೋದು ಬೇಡ. ದಾಮಿನಿ, ಮೀರನ್ನ ದಿಶನ್ನ ಗುರುಗಳ ಹತ್ರ ಕರ್ಕೊಂಡು ಹೋಗು. ಸರಿಯಾಗಿ ಹೆಜ್ಜೆ ಇಡ್ತಿದ್ದೀನ ಬಚಾವಮ್ಮ. ಅದ್ ಸರಿ, ನನಗೇನೋ ಕೆಲಸ ಸಿಗ್ಬೇಕು ಅಂತ ಹೆಜ್ಜೆ ನಮಸ್ಕಾರ ಹಾಕ್ತಿದ್ದೀನಿ. ನಿಮ್ಗೇನಾಗ್ಬೇಕು? ಅಯ್ಯೋ, ನನಗೇನು ಆಗ್ಬೇಕಾಗಿಲ್ಲಪ್ಪ. ಆ ದಿಶಾ ಅಂತ ಒಬ್ಳು ಇದ್ದಾಳಲ್ಲ, ಅವಳಿಗೆ ವಾಂತಿನೋ ಬೇದಿನೋ ಮಲೇರಿಯನೋ ಡೇರೋ ಬಂದು ಇವತ್ತು ದೇವಸ್ಥಾನಕ್ಕೆ ಬರ್ದಿರ್ತಾರ ಆಗ್ಬೇಕು ಅಷ್ಟೇ. ಯಾಕ ಶಾಕಲ್ಲಿ ನೋಡ್ತಿದ್ಯಾ? ಐಡಿಯಾ ಭಯಂಕರವಾಗಿದ್ಯಾ? ಹೋಗ್ಲಿ ಬಿಡು, ಸೆಕೆಂಡ್ ಆಪ್ಷನ್ ಕೊಡ್ಲಾ? ಅವ್ರಮ್ಮ ಬಾತ್ರೂಮಲ್ಲಿ ಕಾಲ್ ಜಾರ್ ಬಿದ್ದು ಕಾಲ್ ಮುರ್ಕೊಂಡು ಇಲ್ಲಿ ಬರ್ದಿರೋ ಥರ ಆಗ್ಬೇಕು. ಇದು ಹೇಗಿದೆ? ಅಯ್ಯಯ್ಯೋ, ಬಿಡ್ತು ಅನ್ನಿ. ಆ ಥರ ಬೇರೆಯವ್ರಿಗೆ ಕೆಟ್ಟದ್ ಬಯಸಿದ್ರೆ ನಿಮ್ಗೆ ಕೆಟ್ಟದಾಗತ್ತಷ್ಟೇ. ಅದು ಅಲ್ಲದೆ ಪಾಪ ಅಲ್ವಾ ಅವರು? ಪಾಪ? ಯಾರು? ಅವಳ ಮದ್ವೆ ಆಗ್ತಿರೋದು ನಾನ್ ಪಾಪ. ಅದು ಈ ಅಖಿಲಾಂಡೇಶ್ವರಿ ದೇವ್ರ ಮುಂದೆ ಮಾತ್ರ ತಲೆ ತಗ್ಗಿಸ್ತಾಳೆ. ಬೇರೆಯವ್ರ ಮುಂದೆ ತಲೆ ತಗ್ಸೋಂಥ ಕೆಲಸನ ನಮ್ಮ ಮನೆಯವರು ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ಮಾಮ್, ನೀವು ಬರ್ತೀರಾ ಅಂತ ವೇಟ್ ಮಾಡ್ತಾ ಇದ್ದೆ. ತುಂಬ ಹೊತ್ತಾಯ್ತಲ್ಲ, ಅದಕ್ಕೆ ಒಳಗೆ ಬಂದೆ. ಒಳಗೆ ಬಂದು ನೋಡಿದ್ರೆ ಪಾರ್ವತಿ ಹೆಜ್ಜೆ ನಮಸ್ಕಾರ ಆಗ್ತಿದ್ಲಲ್ಲ, ಅದಕ್ಕೆ ನಾನು. ಈ ದೇವರ ವಿಗ್ರಹದ ಮೇಲಿರೋದು ಈ ಅಖಿಲಾಂಡೇಶ್ವರಿ ಪ್ರೀತಿಯಿಂದ, ಹೆಮ್ಮೆಯಿಂದ, ಭಕ್ತಿಯಿಂದ ಕೊಟ್ಟಿರೋ ಕಿರೀಟ. ಇಂಥ ಮನೆ ಮಗನಾಗಿ ಈ ರೀತಿ ಕೇವಲವಾದ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಅಮ್ಮೋರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವೆಲ್ಲ ಬರೋದು ಗೊತ್ತಿರಲಿಲ್ಲ. ಅದು ನನ್ನ ಕೆಲಸ ಸಿಗ್ಲಿ ಅಂತ. ಹೇ ಹೇ ಹೇ, ನಿನ್ನ ದಿಶಾ ಜಾತಕನ ಗುರೂಜಿಗೆ ತೋರಿಸಿ ಶುಭ ಮುಹೂರ್ತ ಕೇಳೋಣ ಅಂತ ಬಂದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಹುಡುಗಿ ಅರ್ಶನ ಚೆಲ್ಲಿದಾಳೆ. ನನ್ನ ಮಟ್ಟಿಗಂತೂ ಇದು ಶುಭ ಮುಹೂರ್ತನೇ. ಗುರೂಜಿ ಕಾಯ್ತಾ ಇರ್ತಾರೆ, ನಡಿ. ಪಾರ್ವತಿ, ತಲೆ ಕೆಡ್ಸ್ಕೊಬೇಡ. ನೀನು ಅನ್ಕೊಂಡ್ರೆ ಕೆಲಸ ಪಕ್ಕ ಆಗುತ್ತೆ.